ನಮಸ್ಕಾರ ವೀಕ್ಷಕರೇ. ಇಂದು ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ತಾಲೂಕಿನ ಹಿರೇಬಿದರಿ ಗ್ರಾಮದಲ್ಲಿ ಅಕಾಲಿಕವಾಗಿ ಸುರಿದ ಭಾರೀ ಮಳೆಯಿಂದ ರೈತರು ಬೆಳೆದಿದ್ದ ಭತ್ತದ ಬೆಳೆ ಹಾಗೂ ಅಡಿಕೆ ಬೆಳೆ ಸಂಪೂರ್ಣವಾಗಿ ನೆಲಕಚ್ಚಿದೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಪರಿಸ್ಥಿತಿಯನ್ನು ಅರಿತ JDS ಪಕ್ಷದ ಯುವ ನಾಯಕರಾದ ಶ್ರೀ ಮಂಜುನಾಥ್ ಗೌಡ್ ಶಿವಣ್ಣನವರ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಹಾನಿಗೊಳಗಾದ ಬೆಳೆ ಪ್ರದೇಶವನ್ನು ಪರಿಶೀಲಿಸಿ ರೈತರೊಂದಿಗೆ ಮಾತುಕತೆ ನಡೆಸಿ ಅವರ ನೋವು ನಲಿವು ಆಲಿಸಿ ಸಾಂತ್ವನ ಹೇಳಿದರು. ಅಲ್ಲದೆ ಸರ್ಕಾರ ತಕ್ಷಣವೇ ಬೆಳೆ ಹಾನಿಯನ್ನು ಸಮೀಕ್ಷೆ ನಡೆಸಿ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು ಎಂದು ಆಗ್ರಹಿಸಿದರು. ಪಕ್ಷದ ನಮ್ಮ ಕೇಂದ್ರ ಸಚಿವರಾದಂಥ HD ಕುಮಾರಸ್ವಾಮಿ ಅವರಿಗೆ ಬೆಳಗ್ಗೆ ಕಾಲ್ ಮಾಡಿದ್ವಿ. ಅವರು ಸಾಯಂಕಾಲ ಕಾಲ್ ಮಾಡ್ತು ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಅವ್ರ ಗಮನಕ್ಕೆ ತಂದು ಏನು ಸರ್ಕಾರದ ಮೇಲೆ ಒತ್ತಡ ಒಂದು ಕೆಲಸವನ್ನ ಅವ್ರ ಕಡೆ ಕೂಡ ನಾನು ಮಾಡಿಸ್ತೇನೆ ಅಂತಂದು ಹೇಳ್ತಾ ಇದ್ದೀನಿ. ಅಕಸ್ಮಾತ್ ತಮ್ಮ ಒಂದು ಮನವಿಗೆ, ತಮ್ಮ ಒಂದು ರೈತರ ಮತ್ತು ತಮ್ಮ ಒಂದು ಮನವಿಗೆ ಆಡಳಿತ ಸರ್ಕಾರ ಪುರಸ್ಕರಿಸದೇ ಇದ್ದರೆ ತಮ್ಮ ಮುಂದಿನ ಹೋರಾಟದ ಹೆಜ್ಜೆ ಏನು ಅಂತ ಖಂಡಿತವಾಗ್ಲೂ ರೈತರನ್ನ ಕಟ್ಟಿಕೊಂಡು ನಾವು ತಹಶೀಲ್ದಾರ್ ಮುಖಾಂತರ ನಮ್ಮ ಸರ್ಕಾರ ಆ ಕೆಲಸ ಮಾಡ್ತೇವೆ. ಖಂಡಿತವಾಗ್ಲೂ ರೈತರಿಗೆ ಅನ್ಯಾಯ ಆದ ಸಂದರ್ಭದಲ್ಲಿ ನಮ್ಮ ಯಾವಾಗಲೂ ಅವ್ರ ಜೊತೆ ಇರ್ತೇವೆ. ಏನು ಪ್ರಯತ್ನ ಮಾಡಲೇಬೇಕು. ಪ್ರಯತ್ನ ಪಟ್ಟು ಪ್ರತಿಫಲ ಸಿಕ್ಕಿ ಇವತ್ತು ನಾವು ಪ್ರಯತ್ನ ಪಟ್ಟು ಅಂತಂದು ನಾನು ವಿಶ್ವಾಸ ಇದೆ. ಇನ್ನು ನಿಧಾನಗತಿ ಆಗ್ತಕ್ಕಂಥದ್ದು. ಈಗ ಪರಿಹಾರ ಸಿಗೋವರೆಗೂ ಒಂದು ಮಾತುಗಳನ್ನು ಹೇಳ್ತೀರಿ. ನಾನು ಒಬ್ಬ ರೈತ, ಇಲ್ಲೇನು ರೈತ ನಾವು ರೈತ, ಅದರಲ್ಲಿ ನಾನು ಈಗ ರೈತರ ಕಷ್ಟ ಏನನ್ನೋದು ನಮಗೆ ಸಾಕಷ್ಟು ಅರಿವು ಇದೆ. ಈಗ ನಾ ಆಶ್ವಾಸ ದೇವರ ಶಕ್ತಿ ಕೊಟ್ಟಾನ. ಪುನಃ ಪದೇ ಅವ್ರಿಗೆ ತರ್ಕ ಶಕ್ತಿ ಇಲ್ಲ. ಈ ಸಾರಿ ಸಂದರ್ಭ ಈ ಕಳೆದ 6 ತಿಂಗಳು ಬೆಲೆ ಸಿಗಲಿಲ್ಲ. ಇವತ್ತು ಈ ರೀತಿ ಲಾಸ್ ಆಗಿದೆ. ಪದೇ ರೈತನಿಗೆ ಹೊರೆ ಮೇಲೆ ಹೊರೆ ಬಿತ್ತಪ್ಪ ಅಂದ್ರೆ ಯಾರ ರೈತ ಆ ಶಕ್ತಿ ಕೊಡುವಷ್ಟು ಅದೇ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಸಂಪೂರ್ಣವಾಗಿ ಅವ್ರಿಗೇನು ಧೈರ್ಯ ಕೊಡಬೇಕು ಅಂದ್ರೆ ಆ ಸರ್ಕಾರವೇ ಪ್ರತಿ ಎಕರೆ 1 ಲಕ್ಷ ಕೊಟ್ರೆ ಅಲ್ಲಿಗೆ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಇನ್ನೊಂದು, ಈಗ ಬೇರೆ ಪಕ್ಷದವರೇ ಆದರೆ ಈಗಿರ್ತಕ್ಕಂಥ ಹಾಲಿ ಶಾಸಕರು ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಇದಕ್ಕೆ